ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತವರ. ಆತ್ಮೀಯರೇ, ಗುಟ್ಕಾ ನಿಷೇಧ ಆದೇಶ ವಾಪಸ್ ತೊಗೊಳ್ಬೇಕು ಅಂತೇಳಿ ಕೆಲವು ಶಾಸಕರು BJPಗರಿರ್ಬೋದು, ಕಾಂಗ್ರೆಸ್ ಅವರಿರ್ಬೋದು, ಆಲ್ರೆಡಿ ನ್ಯೂಯಾರ್ಕ್ ತೊಗೊಂಡೋಗಿ ಭೇಟಿಯಾಗಿದ್ದಾರೆ. ಹೌದು, ಪಾಪ ಅಡಿಕೆ ಬೆಳೆಗಾರರಿಗೆ ಇದರಿಂದ ಪೆಟ್ಟು ಬಿಡ್ತದೆ ಅನ್ನೋದು ಎಲ್ಲ ಮಾತಿಲ್ಲ. ಯಾಕಂತಂದ್ರೆ 144 ತಾಲೂಕುಗಳಲ್ಲೇ 5.51 ಲಕ್ಷ ಎಕರೆ ಪ್ರದೇಶದಲ್ಲೇ ಅಡಿಕೆಯನ್ನು ಬೆಳೆಸ್ತಾರೆ. ಹೀಗಾಗಿ ದೇಶದ ಶೇಕಡ 60% ಈ ಅಡಿಕೆ ನಮ್ಮಲ್ಲಿ ಬೆಳೀತದೆ. ಆ ಬೆಳೆಯುವ 5 ಲಕ್ಷ ಕುಟುಂಬದನ್ನೆಲ್ಲ ಬದುಕ್ತಾ ಇದ್ದಾರೆ. ಜೊತೆಗೆ ಪರೋಕ್ಷವಾಗಿ 10 ಲಕ್ಷ ಕುಟುಂಬಗಳು ಬದುಕ್ತಾ ಇದ್ದಾವೆ ಅನ್ನೋದು ಒಂದು ವರದಿ. ಈ ದಿಶೆಯಲ್ಲಿ ಈ ಆದೇಶ ಮಾಡಿದ್ದು ನಿಜವಾಗಿಯೂ ತಪ್ಪು ಅನ್ನೋದು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ವಾದ ಅಥವಾ ಅವರ ಅಭಿಪ್ರಾಯ. ತಪ್ಪೇನಿಲ್ಲದ್ರಲ್ಲೇ. ಯಾಕಂದ್ರೆ ಇದು ಹಾನಿ ಮಾಡ್ತದೆ. ಗುಡ್ಕ ಮತ್ತೊಂದು ಸುಳ್ಳೇನಲ್ಲವೇನು ಕ್ಯಾನ್ಸರ್ಗೆ ಕಾರಣ ಆಗ್ತದೆ, ಮತ್ತೇನಾಗ್ತದೆ. ಅದಕ್ಕೆ ಮೂಲ ಅಡಿಕೆ ಜೊತೆಗೆ ನಿಕೋಟಿನ್. ಕೇವಲ ಅಡಿಕೆ ತಿಂದರೆ ಎಷ್ಟಾಗ್ತದೆ ಪ್ರಮಾಣ, ಏನಾಗ್ತದೆ ಬೇರೆ ವಿಷಯ. ಅದು ಚರ್ಚೆ ಮತ್ತು ವೈಜ್ಞಾನಿಕ ವಿಶ್ಲೇಷಣೆ ಒಳಗಾಗಬೇಕಂತ ವಿಷಯ. ಆದ್ರೆ ನಿಕೋಟಿನ್ದಿಂದ ನಮ್ಮ ಶರೀರ ಹಾಳಾಗಿ ಹೋಗ್ತದೆ ಅನ್ನೋದು ಎರಡು ಮಾತಿಲ್ಲ. ಹೌದು, ಇಷ್ಟು ನಮ್ಮ ರೈತರಿಗೆ ಪೆಟ್ಟು ಬೀಳಲಿಕ್ಕೆ ಹತ್ತದ ರೀ, ತ್ರಾಸ ಆಗ್ತದೆ, ಅವ್ರ ಬದುಕಿ ಪೆಟ್ಟು ಬೀಳ್ತದೆ. ಒಂದು 10-20 ಲಕ್ಷ 50 ಲಕ್ಷ ಜನಕ್ಕೆ ಪೆಟ್ಟು ಬೀಳ್ತದೆ ಅನ್ನೋದು ಸತ್ಯ. ಅದನ್ನು ನಾವು ಅಲ್ಲಗಳಿದಿಲ್ಲ. ಆದರೆ ಅದೇ ಕಾಲಕ್ಕೆ ಒಂದು ಸರ್ಕಾರ ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ಒಂದು ಪರ್ಯಾಯವಾಗಿ ಏನಾದರೂ ಚಿಂತನೆ ಮಾಡಬೇಕಾಗ್ತದೆ. ರೈತರು ಉಳಿಬೇಕು ಅಂದ್ರೆ ಅಡಿಕೆ ಬೆಳೆಗಾರರು ಉಳಿಬೇಕು, ಅದ್ರ ಜೊತೆಗೆ ಸಮಾಜ ಉಳಿಬೇಕಾಗಿದೆ, ಆರೋಗ್ಯಪೂರ್ಣವಾದ ಸಮಾಜ ಉಳಿಬೇಕಾಗಿದೆ. ಇದನ್ನು ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ಒಳ್ಳೆಯ ಕೆಲಸ ಮಾಡ್ಕೊಂಡು ನಿಂತಾರೆ ವಿಘ್ನಗಳು ಬರುವಣರು ಇಲ್ಲಂತಲ್ಲ. ಅದರಲ್ಲೂ ಈ ಗುಟ್ಕಾ ಇವತ್ತು ಸಾರಾಯಿನೂ ಒಳ್ಳೆಯ ವಿಷಯ ಅದು. ಅದ್ರ ಬಗ್ಗೆ ಯಾರು ಚಿಂತನೆ ಮಾಡಿದ್ರೆ ನಮಗೆ ಲಾಭ ಬರ್ತದೆ ರೀ, ಲಾಭ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡು ಅದನ್ನು ಮಾಡ್ತಾನೆ ಇರ್ತಾರೆ. ಹೀಗಾಗಿ ಈ ಸಾರಾಯಿ ಜೊತೆಗೆ ಗುಟ್ಕಾ ಅಂಥ ವಿಷಯಗಳ ಬಗ್ಗೆ ಯಾವುದೋ ನಿರ್ಧಾರ ತೊಗೊಂಡ್ರು ಜನ ವಿರೋಧ ಮಾಡೋದು ಸಹಜ. ಅದರಲ್ಲೂ ಈ ಗುಟ್ಕಾ ಪ್ರಿಯರಿಗಂತೂ ಪೂರ್ತಿಯಾಗಿ ಆ ಚಟಕ್ಕೆ ಬಲಿ ಆದವ್ರಿಗಂತೂ ಗುಟ್ಕಾ ಇಲ್ಲಂದು ನಡೆಯೋದೇ ಇಲ್ಲ.